ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೂತಕದ ವಾತಾವರಣ ಇದೆ. ಪೊಲೀಸ್ ಕಮಿಷನರ್ ಸಸ್ಪೆಂಡ್ ವಿಚಾರವಾಗಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ರಾಜಕೀಯ ಲಾಭಕ್ಕೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್. ಸದ್ಯ ನೂತನ ಕಮಿಷನರ್ ಈಗಾಗಲೇ ನೇಮಕ ಆಗಿದೆ. ಅದರ ನಡುವೆ ಪೊಲೀಸ್ ಇಲಾಖೆಯಲ್ಲಿ ಸೂತಕದ ವಾತಾವರಣ ಇದೆ. ಯಾಕಂದ್ರೆ ದಯಾನಂದ್ ಅವರ ಸಸ್ಪೆಂಡ್ ತೀವ್ರ ವಿರೋಧಕ್ಕೂ ಕೂಡ ಕಾರಣ ಆಗಿದೆ. ರಾಜಕೀಯ ಲಾಭಕ್ಕೆ ಪೊಲೀಸ್ ಆಯುಕ್ತರ ಸಸ್ಪೆಂಡ್ ಆಯ್ತಾ? ಕಮಿಷನರ್, ಅಡಿಷನಲ್ ಕಮಿಷನರ್ ಸೇರಿ 5 ಮಂದಿಯನ್ನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಗಲು ರಾತ್ರಿ ಕೆಲಸ ಮಾಡಿದ್ರು ಕೂಡ ಸಸ್ಪೆಂಡ್ ಮಾಡ್ತಾರೆ. ಆಯುಕ್ತರ ಮಾತು ಮೀರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಂತ ಕೆಎಸ್ಸಿಎ 2 ದಿನ ಬಿಟ್ಟು ಕಾರ್ಯಕ್ರಮವನ್ನ ಮಾಡುವಂತೆ ಹೇಳಿದ್ರಂತೆ. ಆದರೂ ಕೂಡ ಕ್ರಿಕೆಟ್ ಅಕಾಡೆಮಿ ಡೋಂಟ್ ಕೇರ್ ಅನ್ನುವ ಮೂಲಕವಾಗಿ ಕಾರ್ಯಕ್ರಮ ಮಾಡಿ ಇಂಥದ್ದೊಂದು ಮಹಾ ದುರಂತಕ್ಕೆ ಸಾಕ್ಷಿಯಾಗಿದೆ. ಆ ಮೂಲಕವಾಗಿ ಕಮಿಷನರ್, ಅಡಿಷನಲ್ ಕಮಿಷನರ್ ಸೇರಿ 5 ಮಂದಿ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದಕ್ಕೆ ಹಲವು ವಿರೋಧ ಕೂಡ ವ್ಯಕ್ತವಾಗ್ತಿದೆ. ರಾಜಕೀಯ ಲಾಭಕ್ಕೆ, ಪೊಲಿಟಿಕ್ಸ್ಗೆ ಇವರು ಬಲಿಪಶು ಆಗಿಬಿಟ್ರ? ಯಾಕೆ ಹೀಗೆ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಕೂಡ ಈಗ ಹೇಳ್ತಾ ಇದೆ. ಯಾಕೆ ಹೀಗೆ ಮಾಡಿದ್ರು? ಈ ಮೂಲಕವಾಗಿ ದೊಡ್ಡ ವಿರೋಧ ವ್ಯಕ್ತವಾಗ್ತಿದೆ. ಸದ್ಯ ಸರ್ಕಾರ ನೂತನ ಕಮಿಷನರ್ ಆಗಿ ಸೀಮಂತ ಅವ್ರನ್ನ ನೇಮಕ ಮಾಡಿದೆ. ಬಟ್ ಅದರ ನಡುವೆನೆ ಜೊತೆ ಈಗ ಯಾಕೆ ಹೀಗೆ ಮಾಡಿದ್ರು? ಯಾಕಂದ್ರೆ ಆಯುಕ್ತರ ಮಾತನ್ನ ಮೀರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು ಕೆಎಸ್ಸಿಎ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. 2 ದಿನ ಬಿಟ್ಟು ಕಾರ್ಯಕ್ರಮವನ್ನ ಮಾಡುವಂತೆಯೂ ಕೂಡ ಹೇಳಿದ್ರಂತೆ.